ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 32ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 33ನೇ ಅಧ್ಯಾಯವನ್ನು ಶುರು ಮಾಡೋಣ. ತೆಳುವಾದ ಸೀರೆಯೊಂದನ್ನು ಉಟ್ಕೊಂಡು ಸಡಿಲವಾಗಿ ಜಡೆ ಹಾಕ್ಕೊಂಡು ಭಾರತ ತಂದು ಕೊಟ್ಟಿದ್ದ ಸಂಪಿಗೆ ಹೂ ಮುಡಿದು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ಹಿಂದೆಂದಿಗಿಂತ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಹಾಸಿಗೆ ಮೇಲೆ ಕಾದು ಕುಳಿತಳು. ಇದ್ಯಾವುದರ ಅರಿವಿಲ್ಲದ ಭಾರತ ಗಾಯನ ಸ್ವರ್ಣ ಮಲಗ್ತಾ ಇದ್ದ ಕೋಣೆಯ ಪಕ್ಕದ ಕೋಣೆಯಲ್ಲಿ ಮಲಗಿದ. ದಿನದ ಆಯಾಸ ಮಲಗಿದ ಕೂಡಲೇ ಜೋರು ನಿದ್ರೆ ಆವರಿಸಿತ್ತು. ಕಾದು ಕುಳಿತಿದ್ದ ಗಾಯನಾಳ ಮುಡಿಯಲ್ಲಿದ್ದ ಸಂಪಿಗೆ ಹೂವಿನ ಪರಿಮಳದಂತೆ ಅಗರಬತ್ತಿ ಹಚ್ಚಿದ ಘಮ ಅಲೆ ಅಲೆಯಾಗಿ ಮನೆಯನ್ನೆಲ್ಲ ಆವರಿಸುವಂತೆ ಸಂಪಿಗೆಯ ಸುವಾಸನೆ ಎಲ್ಲಿಂದಲೋ ಮಾಯಾಜಾಲದಂತೆ ಗಾಯನಾಳನ್ನೇ ಅರಸಿಕೊಂಡು ಬಂದಿತ್ತು. ಆ ಘಳಿಗೆಗಾಗಿ ಕರೆಗಾಗಿ ಕಾದಿದ್ದವಳಂತೆ ಗಾಯನ ಮಂತ್ರಮುಗ್ಧಳಂತೆ ಹಾಸಿಗೆಯಿಂದ ಎದ್ದು ಸಂಪಿಗೆಯ ಪರಿಮಳ ಬರುತ್ತಿರುವ ಕಡೆ ಮಾಯಾಜಾಲದಲ್ಲಿ ಬಂದಿಯಾದಂತೆ ನಡೆಯಲಾರಂಭಿಸಿದ್ಲು. ಶ್ವಾನ ಸೇವೆಯ ಶ್ವಾನವಾಸನೆಯನ್ನು ಗ್ರಹಿಸಿಯೇ ಹೋಗುವಂತೆ ಗಾಯನ ಸಂಪಿಗೆಯ ಪರಿಮಳವನ್ನು ಗ್ರಹಿಸುತ್ತಾ ಮನೆಯ ಅಗುಳಿಯನ್ನೂ ಒಂಚೂರು ಸದ್ದಾಗದಂತೆ ತೆಗೆದು ಹೊಸ್ತಿಲು ದಾಟಿ ಹೊರಗೆ ಕಾಲಿಟ್ರೆ ಅಂಜನ ಹಾಕಿಕೊಂಡು ಗಾಯನಾಳ ಪ್ರತಿ ಚಲನವಲನವನ್ನು ಗಮನಿಸುವುದಲ್ಲದೆ ಆದೇಶವನ್ನು ನೀಡುತ್ತಿದ್ದ ಸಿಂಹಾಚಲ ಮೊದಲ ವಿಜಯದ ನಗೆ ಬೀರಿದ್ದ. ಮನೆಯಿಂದ ಹೊರಬಂದ ಗಾಯನ ಕೀಲಿ ಕೊಟ್ಟ ಆಟಿಕೆಯ ಗೊಂಬೆಯಂತೆ ಭ್ರಮರಾಂಬ ಅಮ್ಮನವರ ದೇವಸ್ಥಾನದ ಕಡೆ ಬಿಟ್ಟು ಮತ್ತೊಂದು ದಾರಿಯಲ್ಲಿ ಸಾಗಲಾರಂಭಿಸಿದ್ಲು. ಪಾರ್ಥ ನಾರಾಯಣ ಔಷಧಿ ಸಸ್ಯಗಳನ್ನು ತರಲು ಕಾಡಿಗೆ ಹೋದ ಕಡೆ. ಸಣ್ಣ ಗುಡ್ಡದ ಬಳಿಯಲ್ಲಿ ಪಾರ್ಥನಿಗೆ ಪೂಜಿಸಿದ ಗೊಂಬೆ ಕಾಣಿಸಿದ ಬಳಿ ಇವಳಿಗಾಗಿಯೇ ಹೊಂಚು ಹಾಕಿ ಕಾದು ಕುಳಿತಿದ್ದ ಗಿರೀಶ. ಗಾಯನಳ ಕನ್ಯತ್ವದ ಜೊತೆಗೆ ಅವಳ ಮಾನವನ್ನು ಕಸಿಯಲು ಸಿಂಹಾಚಲನ ಆಜ್ಞೆಯಂತೆ. ಗಾಯನ ಬ್ರಹ್ಮಗಿರಿಯ ಬೀದಿಗಳನ್ನು ದಾಟಿ ನಡೆಯುತ್ತಿದ್ರೆ ಇವಳನ್ನು ಎಚ್ಚರಿಸಲೋ ಅನಾಹುತವನ್ನು ತಡೆಯಲೋ ನಾಯಿಗಳು ಊಳಿಡುತ್ತಾ ಬೊಗಳುತ್ತಿದ್ರೆ ಗಾಯನಾಳಿಗೆ ಸಂಪಿಗೆಯ ಪರಿಮಳದ ಹೊರತು ಇಹದ ಪರಿವೇ ಇಲ್ಲ. ಕೊನೆಗೂ ಊರು ದಾಟಿ ನಿರ್ಜನ ತೋಟಗಳ ಸಾಲಿನಲ್ಲಿ ನಡೆಯುತ್ತಿದ್ದರೆ ಸಿಂಹಾಚಲ ಒಂದೊಂದೇ ಹೆಜ್ಜೆ ವಿಜಯಕ್ಕೆ ಸಮೀಪವಾದಂತೆ ಬೀಗುತ್ತಿದ್ದ. ಅವನ ಮಾಂತ್ರಿಕ ಶಕ್ತಿಗಳನ್ನು ಆಚಾರರ ಮನೆಯ ಮೇಲೆ ಪ್ರಯೋಗ ಮಾಡಿ ವಿಜಯ ಸಾಧಿಸುವ ಸವಾಲನ್ನು ತನಗೆ ತಾನೇ ಹಾಕಿಕೊಂಡಿದ್ದ. ಯಾವಾಗ ಶ್ರೀಕಂಠ ಆಚಾರರು ಶ್ಯಾಮಸುಂದರ ಆಚಾರರು ಅವನ ದುಷ್ಟಶಕ್ತಿಗಳಿಗೆ ಬಾಣವಾದರೋ ಅವನ ಹಠ ಇನ್ನಷ್ಟು ಹೆಚ್ಚಾಗಿತ್ತು. ಇದುವರೆಗೂ ಎಂತೆಂಥವರ ಮೇಲೋ ಪ್ರಯೋಗ ಮಾಡಿ ಗೆದ್ದಿದ್ದವನ ಸಾಧನೆಯ ಶಿಖರದಲ್ಲಿ ಸಾಧಿಸಲಾಗದ ಕಪ್ಪು ಬಾವುಟವಾಗಿ ಹಾರಾಡುತ್ತಾ ಇದ್ದಿದ್ದು ಆಚಾರರ ಮನೆ. ಹಿರಿ ತಲೆಗಳ ಕಾಲ ಕಳೆದರೂ ನಾನಿನ್ನೂ ಅವರ ವಿರುದ್ಧ ಜಯಿಸಲಾರಲೇ ಇದ್ದಾಗ ಅವನಿಗೆ ಅದೊಂದು ಕೊರಗಾಗಿ ಪರಿವರ್ತನೆ ಆಗಿತ್ತು. ಈ ಕ್ಷೇತ್ರದಲ್ಲಿ ಏನೂ ಸಾಧಿಸದೇನು ಪ್ರಯೋಜನ? ಅದೆಲ್ಲ ನಗಣ್ಯ. ಆಚಾರರ ಮನೆಯ ವಿರುದ್ಧ ಜಯಿಸಿದಾಗಲೇ ನಾನು ಮಾಂತ್ರಿಕ ವಿದ್ಯೆಯಲ್ಲಿ ಉತ್ತೀರ್ಣನಾದಂತೆ ತೀರ್ಮಾನಕ್ಕೆ ಬಂದಿದ್ದ. ನಪಾಸಾದ ವಿದ್ಯಾರ್ಥಿ ಉತ್ತೀರ್ಣನಾಗಲು ಹಗಲಿರುಳು ವ್ಯಾಸಂಗ ಮಾಡುವಂತೆ ನಿಷ್ಠೆಯಿಂದ ತನ್ನ ಕಾರ್ಯ ಮುಂದುವರೆಸಿದ್ದ. ಈ ಬಾರಿ ಅವನು ಅದಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದ ಆಚಾರರ ಮನೆಯ ಸಂಪೂರ್ಣ ಇತಿಹಾಸ ತಿಳಿಯದೆ ಈಗಷ್ಟೇ ಮನೆಯ ಸದಸ್ಯಳಾಗಿ ಸೇರ್ಪಡೆಯಾಗಿದ್ದ ಗಾಯನಾಳನ್ನ. ಅಂದು ಪಾರ್ಥ ನಾರಾಯಣರು ಕಾಡಿಗೆ ಹೋದಾಗ ಅವರ ಪ್ರತಿ ಚಲನವಲನಗಳ ಮೇಲೆ ಕಣ್ಣಿಟ್ಟಿದ್ದ ಸಿಂಹಾಚಲ ಆಚಾರರ ಮನೆ ಪ್ರವೇಶಿಸಲು ದೊಡ್ಡದೊಂದು ಉಪಾಯವನ್ನು ಮಾಡಿ ತಕ್ಷಣವೇ ಕಾರ್ಯೋನ್ಮುಖನಾದನು. ಅವರು ಕಾಡಿನಿಂದ ಹಿಂದಿರುಗುವ ವೇಳೆಗಾಗಲೇ ಕಾರ್ಯರೂಪಕ್ಕೆ ಬಂದಿದ್ದ. ಪಾರ್ಥ ನಾರಾಯಣರು ಬರುವ ದಾರಿಯಲ್ಲಿ ಬೇಕೆಂದೇ ನಕಲಿ ಗೊಂಬೆಯೊಂದನ್ನು ಪೂಜಿಸಿ ಅವರ ಗಮನವನ್ನು ಗೊಂಬೆಯ ಕಡೆ ಸೆಳೆದಿದ್ದ. ಅವನು ಲೆಕ್ಕಾಚಾರ ಹಾಕಿದಂತೆ ನಾರಾಯಣರು ಶ್ರೀಕಂಠ ಆಚಾರರು ಮಾಡುವಂತೆ ಗೊಂಬೆಯನ್ನು ಎಡಗಾಲಿನಿಂದ ಒದ್ದು ಧ್ವಂಸ ಮಾಡಿ ಕೈಕಾಲು ತೊಳೆದುಕೊಂಡಿದ್ರು. ಅಷ್ಟು ಸಮಯ ಅವರಲ್ಲಿ ನಿಲ್ಲುವುದು ಸಾಕಿತ್ತು ಸಿಂಹಾಚಲನಿಗೆ. ತನ್ನ ಸಂಮೋಹನ ಶಕ್ತಿಯನ್ನು ಕಾರಿನೊಳಗೆಲ್ಲ ತಮ್ಮ ಮಕರಂದ ಬೀರುತ್ತಿದ್ದ ಸಂಪಿಗೆ ಹೂಗಳಿಗೆ ಸೇರಿಸಿದ್ದ. ಅದೃಷ್ಟ ಈ ಬಾರಿ ಅವನ ಕೈ ಹಿಡಿದಿತ್ತು. ಆದರೂ ಮುಂಜಾಗ್ರತೆಯಾಗಿ ಪ್ರಮಿಳಾಗೆ ಆ ಹೂಗಳನ್ನು ಗಾಯನ ಅಲ್ಲದೆ ಮತ್ತಾರು ಮುಡಿಯಲೇಬಾರದೆಂದು ತಿಳಿಸಿದ್ದ. ಗಾಯನಾಳ ಅದೃಷ್ಟ ಕೈಕೊಟ್ಟಿತ್ತು. ಪಾರ್ಥನ ಮೇಲಿನ ಪ್ರೀತಿಯಿಂದ ಹೂಗಳನ್ನು ಮುಡಿದಿದ್ಲು. ಹೂಗಳನ್ನು ಮುಡಿದ ಕೂಡಲೇ ಅವಳಲ್ಲಿ ಮನೋಕಾಮನೆಗಳು ಗರಿಗೆದಲಾರಂಭಿಸಿದವು.
ಮಧ್ಯಾಹ್ನ ಪೇಟೆಗೆ ಹೋಗುವಾಗಲೇ ಬಿಸಿ ಏರಿದ ಮೈ ಅವಳ ಗಮನಕ್ಕೆ ಬಂದರೂ ಭಾರತ ಅವರನ್ನು ಪ್ರೀತಿ ಮಾಡ್ತಾ ಇರೋದಕ್ಕೆ ಹೆಂಡತಿಯಾಗಿ ನನಗೆ ಹೀಗೆ ಬಯಕೆಗಳು ಕಾಡ್ತಿರಬಹುದು. ಇಲ್ಲ, ಭಾರತ ಅವರ ಅಭ್ಯಾಸ ಮುಗಿಯೋವರೆಗೂ ಕಾಯೋ ತೀರ್ಮಾನ ಮಾಡಿರೋದ್ರಿಂದ ನನ್ನ ತೀರ್ಮಾನದ ದೃಢತೆಯನ್ನು ಪರೀಕ್ಷಿಸಲು ಅಮ್ಮನವರು ಹೀಗೆ ಮಾಡ್ತಿರಬಹುದು ಎಂದುಕೊಂಡು ನಿರ್ಲಕ್ಷ್ಯ ಮಾಡಿದ್ಲು. ಆದರೆ ಮನೆಗೆ ಹಿಂತಿರುಗಿ ರಾತ್ರಿ ಊಟದ ನಂತರ ತನ್ನನ್ನು ತಾನು ನಿಗ್ರಹಿಸಿಕೊಳ್ಳಲಾರದೆ ಸ್ನಾನ ಮಾಡಿ ಅಲಂಕರಿಸಿಕೊಳ್ಳುವಷ್ಟರಲ್ಲಿ ಸಂಪೂರ್ಣವಾಗಿ ಸಿಂಹಾಚಲನ ಸಂಮೋಹನ ಶಕ್ತಿಯ ಹಿಡಿತದಲ್ಲಿ ಸಿಲುಕಿದ್ಲು. ಅಮ್ಮನವರ ಪರಮ ಭಕ್ತೆಯಾದ ಗಾಯನ ಒಂಚೂರು ಗಟ್ಟಿ ಮನೋನಿಗ್ರಹ ಮಾಡಿಕೊಂಡಿದ್ರೆ ಸಿಂಹಾಚಲನ ಹಿಡಿತಕ್ಕೆ ಸಿಗುವ ಪ್ರಮೇಯವೇ ಬರುತ್ತಿರಲಿಲ್ಲ. ದೂರದಲ್ಲೆಲ್ಲೋ ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡೋ ರಾಮನ ಹಾಡನ್ನು ಯಾರೋ ಗುನುಗುತ್ತಿದ್ದರು. ಗಿರೀಶ ಏನನ್ನು ವಿವರಿಸದೆ ಗಾಯನಾಳನ್ನು ಈ ಮನೆಗೆ ಕರೆತರಲು ಸಹಾಯ ಕೇಳಿದಾಗ ಆ ಕ್ಷಣಕ್ಕೆ ಸಿಟ್ಟಿನಿಂದ ಗದರಿ ಕಳಿಸಿದ್ದ ಸುಲೋಚನಾ ನಂತರ ಸಮಾಧಾನವಾಗಿ ಯೋಚಿಸಲಾರಂಭಿಸಿದರು. ಗಿರಿ ಏನು ಚಿಕ್ಕವನಲ್ಲ, ಆಚಾರು ಮನೆ ಬಗ್ಗೆ ಚೆನ್ನಾಗೇ ತಿಳಿದಿದೆ. ಈ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಯಾರೂ ಕೂಡ ಆಚಾರು ಮನೆ ಮೇಲೆ ಕತ್ತಿ ಮಸಿತಾ ಇಲ್ಲ, ಹಾಗೆ ಸಾಧಿಸ್ತಾ ಇಲ್ಲ. ಅಂಥದ್ರಲ್ಲಿ ಇವನ ಹತ್ರಕ್ಕೆ ಯಾರೋ ಬಂದಿರಬಹುದು. ಅವ್ರ ಮನೆ ಮೇಲೆ ದ್ವೇಷ ಸಾಧಿಸೋವಂಥ ದುರುದ್ದೇಶ ಇರೋರು ಯಾರು? ಮನೆಯೊಳಗೆ ಹಿತಶತ್ರುನ ಬಿಟ್ಟರೆ ಅಕಸ್ಮಾತ್ ಪ್ರಮೀಳಾನೇ ಏನಾದರೂ ಗಿರೀಶನ್ನ ಸಂಪರ್ಕ ಮಾಡಿರಬಹುದಾ? ಅವಳಿಗೂ ಒಬ್ಳು ಮಗಳಿದ್ದಾಳಂತೆ, ನಮ್ಮ ಗಾಯಿ ಊರಿಗೆ ಅವಳೆ. ಅವಳಿಗೂ ಆ ಹುಡುಗಂಗೂ ಮದುವೆ ಮಾಡೋ ಯೋಚನೆ ಏನಾದರೂ ಹಾಕ್ಕೊಂಡಿದ್ಲಾ? ಹಾಗೇನಾದರೂ ಒಂದು ವೇಳೆ ಇದ್ದರೆ ಖಂಡಿತ ಗಾಯಿನಂತೂ ನೆಮ್ಮದಿಯಾಗಿರೋಕೆ ಬಿಡಲ್ಲ. ಕಡು ಸ್ವಾರ್ಥಿ ಅವಳು. ಅಮ್ಮ ತಾಯಿ ಭ್ರಮರಾಂಬ, ಜನನಿ, ಹೆತ್ತ ತಾಯಿಯ ಸಂಕಟ ನೀನಲ್ಲದೆ ಮತ್ಯಾರೋ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ? ನನ್ನ ಮಗಳು ಮುಗ್ಧೆ, ಅಮಾಯಕಿ. ಈ ಸಮಾಜದ ಹುಳುಕು ಕೆಡಕುಗಳ ಅರಿವಿಲ್ಲ ಅವಳಿಗೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಮದುವೆಗಳು ಸ್ವರ್ಗದಲ್ಲಿ ನಿರ್ಧಾರ ಆಗಿರುತ್ತೆ ಅನ್ನೋ ಹಾಗೆ ಆ ಮನೆ ಸೊಸೆ ಆಗಿದ್ದಾಳೆ. ಅವಳನ್ನು ನೀನೇ ಕಾಪಾಡು. ಮಲಗಿದ್ದವರು ಎದ್ದು ಕುಳಿತು ಕೈ ಮುಗಿದು ಬೇಡಿಕೊಂಡಾಗ, ಇದೇನೇ ಸುಲೋಚನಾ, ಯಾರನ್ನು ಹಾಳು ಮಾಡಬೇಕು ಅಂತ ಇಷ್ಟೊತ್ತಲ್ಲಿ ಎದ್ದು ಬೇಡ್ಕೋತಿದೀಯಾ ಎಂದರು ದಾಮೋದರ. ಯಾರನ್ರಿ ಹಾಳು ಮಾಡಿದ್ದೀನಿ, ಹೀಗೆ ಹೇಳ್ತಾ ಇದ್ದೀರಲ್ಲ? ಸಿಡಿದು ಕೇಳಿದರು ಸುಲೋಚನಾ ತನ್ನ ಬೇಡಿಕೆಗೆ ಭಂಗವಾದಾಗ. ಆಗಾಗ ಹೇಳ್ತಿರ್ತೀಯಲ್ಲ, ನಮ್ಮಮ್ಮಂಗೆ ಯಾಕಾದರೂ ಬದುಕಿದಾರೋ ಅನ್ನೋ ಹಾಗೆ, ಅದಕ್ಕೆ ಕೇಳಿದೆ. ಈಗ ನಿನ್ನ ಶತ್ರುಗಳ ಸಾಲಿಗೆ ಹೆತ್ತ ಮಗಳು ಸೇರ್ಪಡೆ ಆಗಿದ್ದಾಳಲ್ಲ ಎಂದರು ದಾಮೋದರ. ಏನ್ರಿ ಕೋಪದಲ್ಲಿ ಯಾರ ಮನೇಲೂ ಅತ್ತೆಗೆ ಸೊಸೆಗೆ ಅತ್ತೆ ಬೈಯೋದೇ ಇಲ್ವಾ? ಹಾಗೆ ನಾವೂ ಬೈದು ಆಡ್ಕೋತೀವಿ, ಹಾಗಂತ ಸಾಯಿಸೋಕೆ ನಾನೇನು ಕೊಲೆಗಡಕಿ ಅಲ್ಲ ಎಂದರು ಸುಲೋಚನಾ. ನಂಬೋಕ್ಕಾಗಲ್ಲ ಅಕ್ಕ ತಮ್ಮನ್ನ ಸಾಯಿಸಿ ಅಂತ ಯಾರಾದರೂ ಭಯಂಕರ ಮಂತ್ರವಾದಿ ಹಿಡಿದು ಪೂಜೆ ಮಾಡಿಸಿದ್ರೆ? ಸವಾಲು ಹಾಕುತ್ತಾ ದಾಮೋದರ ಹೇಳಿದ್ರೆ, ಸಾಯಿಲಿ ಅಂದ ಕೂಡಲೇ ನನ್ನ ನಾಲ್ಗೆಯಲ್ಲಿ ಏನು ವರ ಇಲ್ಲ, ಸುಮ್ಮನೆ ಮಲ್ಕೊಳ್ರಿ, ಇಷ್ಟೊತ್ತಲ್ಲಿ ಕಾಲು ಕೆರ್ಕೊಂಡು ಜಗಳಕ್ಕೆ ಬರಬೇಡಿ. ಸುಲೋಚನಾ ಗದರಿದಾಗ, ನಿನಗೆ ಅಷ್ಟಾಗಿ ಗೊತ್ತಿಲ್ಲ ಅನ್ಸುತ್ತೆ. ತುಂಬ ವರ್ಷಗಳ ಹಿಂದೆ ಈ ಸೀಮೆಯಲ್ಲಿ ಒಬ್ಬ ದೊಡ್ಡ ಮಂತ್ರವಾದಿ ಇದ್ದ. ಅವನು ಯಾರಿಗಾದರೂ ವ್ಯವಹಾರದಲ್ಲಿ ನಷ್ಟ ಆಗಬೇಕು ಅಂದರೆ ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ಏರ್ಪೇರಾಗಿ ಸಮಸ್ಯೆ ಏನಂತ ಗೊತ್ತಾಗದಂತೆ ಹಠಾತ್ತನೆ ಸಾಯಬೇಕು ಅಂದರೆ ಪೂಜೆ ಮಾಡಿ ತನ್ನ ಮಂತ್ರಶಕ್ತಿಯಿಂದ ಹಾಗೆ ಮಾಡೋನು ಕೂಡ. ಆಗದವರು, ಮತ್ತೊಬ್ಬರ ಏಳಿಗೆನ ಸಹಿಸದವರು, ಹಾಗೇ ಸಾಧಿಸೋರು, ಇಂಥವರೆಲ್ಲ ಅವನ ಮೊರೆ ಹೋಗೋರು. ಅವನು ಮಾಡ್ತಿದ್ದಕ್ಕೆಲ್ಲ ತದ್ವಿರುದ್ಧವಾಗಿ ಮಾಡಿ ಜನಗಳನ್ನು ನಷ್ಟ ಪ್ರಾಣಹಾನಿಯಿಂದ ಕಾಪಾಡ್ತಾ ಇದ್ದಿದ್ದು ಶ್ಯಾಮಸುಂದರ ಆಚಾರ್ಯರು, ನೀಲಕಂಠ ಆಚಾರ್ಯರು ಮಾತ್ರ. ತುಂಬ ಸರ್ತಿ ಅವನಿಗೆ ಒಳ್ಳೆ ಮಾತಲ್ಲಿ ಇದೆಲ್ಲ ತಪ್ಪು ಅಂತ ಬುದ್ಧಿ ಹೇಳಿ ವಾರ್ನಿಂಗ್ ಮಾಡಿ ಅವನು ಬದಲಾಯಿಸ್ಕೊಳ್ಳೋದಕ್ಕೆ ಅವಕಾಶಗಳನ್ನು ಕೊಟ್ಟರು. ಆದರೆ ಅವನು ನಾಯಿ ಬಾಲ ಡೊಂಕು, ಹುಟ್ಟುಗುಣ ಸುಟ್ಟು ಹೋಗಲ್ಲ ಅನ್ನೋ ಹಾಗೆ ನಾನು ಬದಲಾಗೋದೇ ಇಲ್ಲ ಅಂತ ದುಷ್ಟಶಕ್ತಿಗಳನ್ನು ಜನಗಳ ಮೇಲೆ ಪ್ರಯೋಗ ಮಾಡೋದನ್ನು ಮುಂದುವರೆಸಿದಾಗ ಬೇರೆ ದಾರಿ ಇಲ್ಲದೆ ಅವನನ್ನು ಬ್ರಹ್ಮಗಿರಿಯ ಗಡಿಯಿಂದ ಗಡೀಪಾರು ಮಾಡಿದರು. ಮತ್ತೆಂದು ಈ ಕಡೆ ಬರಬಾರ್ದು ಅಂತ ಹೇಳಿ ಹಾಗೆ ಗಡಿಗೆ ದಿಗ್ಬಂಧನ ಕೂಡ ಹಾಕಿದ್ರು. ಇದೆಲ್ಲ ಹಳೆ ವಿಷಯ. ನೀನು ಯಾಕೆ ಹೇಳಿದೆ ಅಂದರೆ ಮನುಷ್ಯರ ಕೊಲೆ ಮಾಡದೆ ಪ್ರಾಣ ತೆಗೆಯೋ ಅಂಥ ದುಷ್ಟಶಕ್ತಿಗಳು ಇದ್ದಾವೆ ಅಂತ ಹೇಳೋದಕ್ಕಷ್ಟೇ. ಮಲ್ಕೋ, ನಿನ್ನ ಬಾಯಿ ಜೋರಷ್ಟೇ, ಕೈಲೇನು ಕಿಸಿಯೋಕ್ಕಾಗಲ್ಲ ಎಂದು ಮುಸುಕೆಳೆದುಕೊಂಡು ಮಲಗಿದರು ದಾಮೋದರ ಹೇಳಿದಂತೆ ಸಿಂಹಾಚಲ ಗೊತ್ತಿಲ್ಲದವನೇನೆಲ್ಲ ಸುಲೋಚನಾಗೆ ಹೆಸರು ಕೇಳಿದ್ಲು. ಈಗ ಅವನ ನೆನಪು ಅವಳ ಎದೆಯಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು. ಗಾಯನ ಸಂಪಿಗೆಯ ಕಂಪು ಬರೋ ಕಡೆ ಸಂಮೋಹನ ಶಕ್ತಿಗೆ ಒಳಗಾದವಳಂತೆ ನಡೀತಾ ಇದ್ರೆ ಸಿಂಹಾಚಲ ಕೂತಲ್ಲಿಂದಲೇ ಮೊದಲ ವಿಜಯದ ನಗು ಬೀರುತ್ತಾ ಕಹಳೆ ಊದಲು ಸಿದ್ಧವಾಗ್ತಿದ್ರೆ ಗಿರೀಶ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಂತೆ ಆಗಲೇ ಗಾಯನ ಅವನ ವಶವಾಗಿ ಮನಸ್ಸೋ ಇಚ್ಛೆ ಅನುಭವಿಸಿದಂತೆ ಕನಸು ಕಾಣ್ತಾ ಇದ್ದ. ಅವನು ತಾಳಿ ಕಟ್ಟಿದ್ರೇನಂತೆ, ಅವಳ ಕನ್ಯತ್ವ ಕಳೆಯೋನು ನಾನೇ, ಅವಳೆಂದು ನನಗೆ ಅಂತ ಮೀಸಲಿಟ್ಟ ಹಣ್ಣು ಎಂದು ಮೀಸೆ ತಿರುಗುತ್ತಿದ್ದ. ಗಾಯನ ಗಿರೀಶನನ್ನು ಸಮೀಪಿಸಲು ಇನ್ನೇನು 10 ಮಾರು ದೂರವಷ್ಟೇ.
ದೂರದಲ್ಲಿ ಗಾಯನ ನಡೆದು ಬರುತ್ತಿರುವುದು ಕಾಣುತ್ತಿದೆ. ತೆಳುವಾದ ಸೆರಗು ಗಾಳಿಗೆ ಹಾರಾಡುತ್ತಿದೆ. ಮುಡಿಯಲ್ಲಿರುವ ಸಂಪಿಗೆ ಕಂಪು ಗಾಳಿಯೊಂದಿಗೆ ಬೆರೆತು ಇವನಿರುವ ಕಡೆ ಬರ್ತಾ ಇದ್ರೆ ಗಿರೀಶ ಉನ್ಮಾದ ಸ್ಥಿತಿ ತಲುಪಿ ಕಲ್ಪನೆಯಲ್ಲಿ ಆಗಲೇ ಗಾಯನ ಅವನ ತೆಕ್ಕೆಯಲ್ಲಿರುವಂತೆ ಕಣ್ಮುಚ್ಚಿ ಅನುಭವಿಸುತ್ತಿದ್ದ. ಹೆಚ್ಚು ಕಡಿಮೆ ಅರ್ಧ ಗಂಟೆ ಕಳೆಯಿತೇನೋ. ಗಿರೀಶ ವಾಸ್ತವಕ್ಕೆ ಮರಳಿ ಕಣ್ಬಿಟ್ಟು ನೋಡಿದರೆ ಸುತ್ತಮುತ್ತ ಎಲ್ಲೂ ಗಾಯನಾಳ ಸುಳಿವಿಲ್ಲ. ಛೇ, ಇದೇನಾಯಿತು? ಕೈಗೆ ಬಂತು ಬಾಯಿಗೆ ಬರಲಿಲ್ವಲ್ಲ. ಎಲ್ಲೋದ್ಲು ಇವಳು? ಅವಯ್ಯ ಇಲ್ಲೇ ಕೂತಿರು ಅಂತ ಹೇಳಿದ್ನಲ್ಲ. ನನ್ನೇನಾದರೂ ಬಲಿಕ ಬಕ್ರ ಥರ ಬಳಸ್ಕೊಂಡು ಅವನೇ ಏನಾದರೂ ಗಾಯಿನ ಅನುಭವಿಸ್ಬಿಟ್ನಾ? ಹೇಳೋಕ್ಕಾಗಲ್ಲ. ಮೊದಲು ಅವನ ಹತ್ರಕ್ಕೆ ಹೋಗಬೇಕು ಎಂದು ಚಪ್ಪಲಿ ಮೆಟ್ಟಿ ಸಿಂಹಾಚಲ ಇದ್ದಲ್ಲಿಗೆ ಬಂದರೆ ಸಿಂಹಾಚಲ ವ್ಯಾಘ್ರನಂತೆ ಮುಖ ಮಾಡಿಕೊಂಡು ಇವನು ಬರುವುದನ್ನೇ ಕಾದು ಕುಳಿತಿದ್ದ. ಗಾಯನ ಎಲ್ಲಿ ಎಂದ ಗಿರೀಶ. ಆಯ್ತಾ ಕನಸು ಕಂಡಿದ್ದು? ಇನ್ನೂ ಒಂದು ಅರ್ಧ ಗಂಟೆ ಕಾಣಬೇಕಿತ್ತು. ಕೋಪದಿಂದ ಸಿಂಹಾಚಲ ನುಡಿದಾಗ ಗಿರೀಶನಿಗೆ ತಾನೇ ಮೈಮರೆತು ಏನೋ ಎಡವಟ್ಟು ಮಾಡಿದ್ದೇನೆ ಅನ್ನೋದು ಖಾತ್ರಿಯಾಗಿ ತಲೆ ತಗ್ಸಿದ್ದ. ಕಂಠಪೂರ್ತಿ ಕುಡಿದು ಎರಡೆರಡು ತಲೆ ಮಾಂಸ ತಿನ್ನಕ್ಕೆ ಲಾಯಕ್ ನೀನು. ಅಷ್ಟತ್ರ ಬಂದವಳು ಇನ್ನು ಮುಂದೆ ಬರ್ತಾ ಇರಲಿಲ್ವಾ? ಅಷ್ಟು ಆತ್ರನ ಕನಸು ಕಾಣೋಕ್ಕೆ? ವಾಸ್ತವ ಮರೆತು ಕಾಣೋದಲ್ಲ ಕನಸು. ಥೂ, ನಿನ್ನ ಮಕ್ಕಕ್ಕಿಷ್ಟು. ಭೈರ, ಕಳಿಸೋ ಅವನ್ನ. ನನ್ನ ಎದುರಿಗಿದ್ರೆ ಏನು ಮಾಡ್ತೀನೋ ನನಗೇ ಗೊತ್ತಿಲ್ಲ ಎಂದ ಸಿಂಹಾಚಲ. ನೀನು ಹೋಗು, ನಾನು ಫೋನ್ ಮಾಡ್ತೀನಿ ಎಂದು ಗಿರೀಶನನ್ನು ಅಲ್ಲಿಂದ ಕಳಿಸಿದ್ದ ಭೈರ. ಛೇ, ಎಲ್ಲ ಸರಿಯಿತ್ತು, ಕೊನೆ ಕ್ಷಣದಲ್ಲಿ ಎಡವಟ್ಟಾಗೋಯ್ತು ಎಂದ ಸಿಂಹಾಚಲ ಕೋಪದಿಂದ ಮನೆ ಕಡೆಗೆ ನಡೆದ. ಹೋಮ ಸಂಪೂರ್ಣವಾಗಿ ನಡೆದು ಪೂರ್ಣಾಹುತಿ ಕೊಡುವ ವೇಳೆಗೆ ಭಾರೀ ಮಳೆ ಬಂದು ಯಜ್ಞ ಭಗ್ನವಾದಂತೆ ಗಿರೀಶನನ್ನು ಸಮೀಪಿಸುತ್ತಿದ್ದ ಗಾಯನಾಳಿಗೆ ಎದುರಾಗಿ ಪಾರವಜ್ಜಿ ಬಂದಿತ್ತು. ಸಂಪಿಗೆಯ ಕಂಪಿನ ಅಲೆಗೆ ಅಡ್ಡವಾಗಿ ಭಂಡಾರದ ವಾಸನೆ ನಾಸಿಕವನ್ನು ಪ್ರವೇಶಿಸುತ್ತಲೇ ಗಾಯನ ಎಚ್ಚೆತ್ತುಕೊಂಡಿದ್ಲು. ಅದುವರೆಗೂ ಅವಳನ್ನಾವರಿಸಿದ್ದ ಮಂತ್ರಶಕ್ತಿಯಿಂದ ದೈಹಿಕವಾಗಿ ಬಳಲಿದ್ದಳು. ಇಲ್ಲೇನು ನಡೆದೇ ಇಲ್ಲವೆಂಬಂತೆ ಪಾರವಜ್ಜಿ ಗಾಯನಾಳ ಹೆಗಲು ಬಳಸಿ ಬ್ರಹ್ಮಗಿರಿ ಕಡೆ ಕರೆದುಕೊಂಡು ಹೊರಟಿತು. ಖುದ್ದು ಅಮ್ಮನವರೇ ಕಳಿಸಿದ್ರೇನೋ ಗಾಯನಾಳ ರಕ್ಷಣೆಗೆ. ಗಾಯನಳಿಗೆ ಎಚ್ಚರವಾಗಿದ್ದು ದೈಹಿಕ ಬಳಲಿಕೆಯಿಂದ ಮಾತನಾಡಲು ಆಗ್ತಾ ಇರಲಿಲ್ಲ. ಪಾರವ್ವ ಜೊತೆಯಲ್ಲಿ ಇದ್ದುದರಿಂದ ಸಿಂಹಾಚಲ ಮತ್ತೊಮ್ಮೆ ದಾಳಿ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಲಿಲ್ಲ. ಪಾರವ್ವ ಅಮ್ಮನವರ ಪರಮಭಕ್ತೆ. ಶ್ಯಾಮಸುಂದರ ಆಚಾರರಂತೆ ದೈವಬಲ ಇದ್ದಾಕೆ. ಅಮ್ಮನವರೇ ಆಚಾರು ಮನೆ ಸೊಸೆನ ರಕ್ಷಣೆ ಮಾಡೋಕ್ಕೆ ಪಾರವ್ವಂಗೆ ಆಜ್ಞೆ ಮಾಡಿದ್ದ ಅಥವಾ ಇದು ಆಕಸ್ಮಿಕನ? ಸಿಂಹಾಚಲನಿಗೆ ಆ ಕ್ಷಣಕ್ಕೆ ಯಾವುದೇ ನಿರ್ಧಾರಕ್ಕೂ ಬರಲಾಗಲಿಲ್ಲ. ಮನೆ ಬಳಿ ಕರೆತಂದ ಪಾರವಜ್ಜಿ ಹೊರಗಿನಿಂದ ಹಾಕಿದ್ದ ಅಗುಳಿಯನ್ನು ತಾವೇ ತೆಗೆಯಲು ಹೋಗುವಷ್ಟರಲ್ಲಿ ಗಾಯನ ಸ್ವಲ್ಪ ಸುಧಾರಿಸ್ಕೊಂಡಿದ್ಲು. ತನ್ನನ್ನು ಹಿಡಿದುಕೊಂಡಿರುವುದು ಪಾರವಜ್ಜಿ ಎಂದು ಅರಿವಾಗುತ್ತಲೇ ಸುತ್ತ ನೋಡಿದವಳು, ಅಜ್ಜಿ, ನಾನೆಲ್ಲ ಹೋಗಿದ್ದೆ? ನೀನು ಯಾವಾಗ ಬಂದ್ರಿ? ಇದೇನು, ನಾನು ಸೀರೆಯನ್ನು ಕುಟ್ಕೊಂಡಿದ್ದೀನಿ ಎಂದಳು. ಮನೆ ಒಳಗೋಗಿ ಮಾತಾಡೋಣವಾ ಎಂದು ಒಳನಡೆದ ಪಾರವಜ್ಜಿ ಮನೆ ಪರಿಚಿತ ಎನ್ನುವಂತೆ ತಾನೇ ಅಡುಗೆ ಮನೆಗೆ ಹೋಗಿ ನೀರು ತಂದುಕೊಟ್ಟು ಕುಡಿ ಎಂದಿತು. ನೀರು ಕುಡಿದು ದಾಹ ತೀರಿದಂತಾದ ಮೇಲೆ ಗಾಯನ, ಈಗಲಾದರೂ ಹೇಳಜ್ಜಿ, ಇದೇನಿದು ನನ್ನ ಅವತಾರ? ರಾತ್ರಿ ನಾನು ಪಾರ್ಥ ಅವರು ಊಟ ಮಾಡಿದ್ದಷ್ಟೇ ನೆನಪು ಎಂದಳು. ಅದೆಲ್ಲ ದೊಡ್ಡ ಕತೆ, ನಾಳೆ ಹೇಳ್ತೀನಿ. ಈಗ ಹೋಗಿ ನಿನ್ನ ಗಂಡನ ಕೋಣೆಯಲ್ಲಿ ಅವನ ಜೊತೆ ಮಲ್ಕೋ. ಆಗಲೇ ತುಂಬ ತಡ ಆಗಿದೆ. ತುಂಬ ದೂರದಿಂದ ಬಂದೆ, ನನಗೂ ಆಯಾಸ ಆಗಿದೆ, ಮಲ್ಕೋಬೇಕು ಎಂದಿತು ಪಾರವಜ್ಜಿ. ಅಜ್ಜಿ, ಅದು ನಾನು ಪಾರ್ಥ ಅವರು ಎಂದು ಹೇಳಲೋದವಳು, ನಿಂಗೆ ಪಾರ್ಥ ಆಚಾರು ಮನೆಯವನು ಅಂತ ಮೊದಲೇ ಗೊತ್ತಿತ್ತಾ? ನೀನು ಯಾಕೆ ಅವತ್ತೇನು ಹೇಳಿಲ್ಲ ಅಜ್ಜಿ ಎಂದು ಪ್ರಶ್ನೆಗಳನ್ನು ಗಾಯನ ಕೇಳಿದರೆ, ಹೇಳಿದ್ರೆ ಅರ್ಥ ಆಗಲ್ವಾ? ನನಗೆ ಆಯಾಸ ಆಗಿದೆ, ಹೋಗಿ ನಿನ್ನ ಗಂಡನ ಕೋಳಲ್ಲಿ ಮಲ್ಕೋ ಎಂದು ಒತ್ತಿ ಹೇಳಿದಾಗ ಗಾಯನಾಗೆ ಪಾರವಜ್ಜಿ ಎಂದರೆ ಅಮ್ಮನವರಷ್ಟೇ ಗೌರವ. ಇಷ್ಟು ಒತ್ತಿ ಪಾರ್ಥ ಅವರ ರೂಮಲ್ಲಿ ಮಲ್ಕೋಕೆ ಹೇಳ್ತಿದ್ದಾರೆ ಅಂದರೆ ಕಾರಣ ಇದ್ದೇ ಇರುತ್ತೆ ಎಂದುಕೊಂಡು ಪಾರವನಿಗೆ ಹಾಸಿಗೆ ಸಿದ್ಧಪಡಿಸಿಕೊಟ್ಟು ಅಲ್ಲಿಂದ ಹೋದ್ಲು. ಸುತ್ತ ಹಿಂಗಳೆಯರು ಕೀಟಲೆ ಮಾತುಗಳನ್ನಾಡುತ್ತಾ ಅಲಂಕಾರ ಮಾಡುತ್ತಿಲ್ಲ. ಕೈಗೆ ಹಾಲಿನ ಲೋಟ ಕೊಟ್ಟು ರೇಗಿಸುವವರಿಲ್ಲ. ಮೊದಲ ರಾತ್ರಿಗೆಂದು ಹೂವಿನ ಹಾಸಿಗೆ ಇಲ್ಲ, ಸಿಹಿ ತಿನಿಸು ಹಣ್ಣುಗಳ ತಟ್ಟೆ ಇಲ್ಲ, ಯಾವುದೂ ಇಲ್ಲ. ಪಾರ್ಥ ಅವರ ಅಭ್ಯಾಸ ಮುಗಿಯೋವರೆಗೂ ಕಾಯೋಣ ಅಂದ್ಕೊಂಡಿದ್ದ ನಾನೇ ಇವತ್ತು ಬೀಲಿ ದಾಟ್ ಹೋಗ್ತಾ ಇದ್ದೀನಾ? ಇದು ಸರಿನಾ ತಪ್ಪಾ? ಪಾರ್ಥ ಅವರು ಏನಂದ್ಕೋಬಹುದು? ಇದೆಂಥ ಲಜ್ಜೆಗೆಟ್ಟ ಹೆಣ್ಣು ಅಂತ ಅಂದ್ಕೊಳ್ಳಲ್ವಾ? ಅಮ್ಮ ತಾಯಿ ಭ್ರಮರಾಂಬ, ಪಾರವಜ್ಜಿ ಆಡಿದ ಮಾತುಗಳನ್ನೆಲ್ಲ ನೀನೇ ಅವರ ಬಾಯಲ್ಲಿ ಆಡಿಸಿದೀಯ ಅಂತ ನಂಬಿ ಹೆಣ್ಣಾಗಿ ನಾನೇ ಒಂದು ಹೆಜ್ಜೆ ಮುಂದೆ ಇಟ್ಟು ಹೋಗ್ತಾ ಇದ್ದೀನಿ, ಕಾಪಾಡು ಎಂದು ಮನಸ್ಸಿನಲ್ಲೇ ಹೇಳಿಕೊಂಡು ಪಾರ್ಥ ಮಲಗಿದ್ದ ಕೋಣೆಯೊಳಗೆ ಹೆಜ್ಜೆ ಇಟ್ಟಳು ಗಾಯನ. ಲಜ್ಜೆ ತನ್ನಂತಾನೇ ಆವರಿಸಿತ್ತು. ಪಾರ್ಥ ಆಗ ತಾನೇ ಒಂದು ಚೊಂಪು ನಿದ್ದೆ ಮಾಡಿ ಎಚ್ಚರವಾಗಿದ್ದನೇನೋ.
ತನಗೆಂದೇ ಅಲಂಕಾರ ಮಾಡಿಕೊಂಡು ಬಂದ ಗಾಯನಾಳನ್ನು ನೋಡಿ ಅವನ ಸಂಯಮ ಮೀರಿತ್ತು. ಅವಳ ಭುಜ ಬಳಸಿ ಕರೆದುಕೊಂಡು ಬಂದು ಹಾಸಿಗೆ ಮೇಲೆ ಕೂರಿಸಿದ. ನಿನ್ನ ಲಜ್ಜೆ ಒಂದು ಸಂಗೀತದಂತೆ, ನಿನ್ನ ಹೆಜ್ಜೆ ನನ್ನ ತಾಳ, ನಿನ್ನ ಮೌನ ಒಂದು ಸಾಹಿತ್ಯದಂತೆ, ಅದೇ ನನ್ನ ಅಂತರಾಳ. ನಿನ್ನ ನೆರಳು ಕೂಡ ಸೌಂದರ್ಯ ಲಹರಿ, ನಿನ್ನ ನೆನಪೆ ಗಟ್ಟಿ ಮೇಳ. ಮಾತೊಂದು ಸಾಕು ಈ ಹೃದಯ ಸೋತು ಮರೆಯುವುದು ಹಗಲು ಹಿರುಳ. ಪಾರ್ಥ ಶೃಂಗಾರ ಆರಾಧಕ ಕವಿಯಾಗಿದ್ದ. ಗಾಯನ ಅವನ ಮನಸ್ಸಿಗೆ ಸ್ಫೂರ್ತಿಯಾಗಿದ್ಲು. ಅಮ್ಮನವರ ಇಚ್ಛೆ ನೆರವೇರಿತ್ತು. ಪಾರವ್ವ ಅಮ್ಮನವರ ಆಜ್ಞೆಯನ್ನು ಕರ್ತವ್ಯವಾಗಿ ನೆರವೇರಿಸಿದ ಸಂತೃಪ್ತಿಯಿಂದ ಸಿಂಹಾಚಲ ನಗಲು ಕಾಯುತ್ತಿದ್ದ ವಿಜಯದ ನಗೆಯೊಂದಿಗೆ ನೆಮ್ಮದಿಯಿಂದ ಮಲಗಿದರೆ, ಸಿಂಹಾಚಲ ಸಂಮೋಹನ ಶಕ್ತಿಯನ್ನು ಇನ್ನೆಂದೂ ಗಾಯನಾಳ ಮೇಲೆ ಪ್ರಯೋಗಿಸಲು ಸಾಧ್ಯವಿಲ್ಲ ಎಂದು ಕರುಬುತ್ತಿದ್ದ. ಇದ್ದಿದ್ದು ಇದೊಂದೇ ಸುಲಭವಾಗಿ ಸಿಗುವ ಬೇಟೆ. ಅದರ ರಕ್ಷಣೆಗೆ ಕೂಡ ಭ್ರಮರಾಂಬ ಅಮ್ಮನವರು ನಿಂತಿದ್ದಾರೆ. ಆಚಾರ್ಯರ ಮನೆ ಮೇಲೆ ವಿಜಯ ಸಾಧಿಸೋದು ನನಗೆ ಕನಸಾಗೆ ಉಳಿಯುತ್ತೋ ಏನೋ ಎಂದು ಆಗಸ ದಿಟ್ಟಿಸುತ್ತಾ ಯೋಚಿಸುತ್ತಿದ್ದ ಸಿಂಹಾಚಲ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.